ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ತುಂಬ ದಿನ ಆದಮೇಲೆ ಈ ಥರ ಒಂದು ಲೆಂತಿ ವಿಡಿಯೋ ಮಾಡ್ತಿದ್ದೀನಿ, ಆ್ಯಂಡ್ ಅದು ಕೂಡ ಕುಕ್ಕಿಂಗ್ ಲೆಂತಿ ವ್ಲಾಗ್. ಸೊ ನಾವು ಇಲ್ಲಿ ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಕರ್ಜಿಕಾಯಿ. ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಲೆಸ್ ಇಂಗ್ರೀಡಿಯೆಂಟ್ಸ್, ಬೇಗ ಸಿಗುವಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕರ್ಜಿಕಾಯಿ ಮನೆಯಲ್ಲೇ ಹೇಗೆ ನಾವು ಮಾಡ್ಕೋಬೇಕು ಅಂತ ಇದರಲ್ಲಿ ತೋರಿಸ್ತಿದ್ದೀವಿ. ಸೊ ಇದಕ್ಕೆ ಫಸ್ಟ್ ನೀವು ಮೈದಾ ಮತ್ತು ಗೋಧಿ ಹಸಿಟ್ಟು ಎರಡು ತೊಗೋಬೇಕು. ಎರಡು ಏನಕ್ಕೆ ಅಂತಂದರೆ ಸ್ವಲ್ಪ ಕ್ರಿಸ್ಪಿಯಾಗೇ ಬರುತ್ತೆ. ಸೊ ಎಲ್ಲರೂ ಬರೀ ಮೈದಾನೇ ಯೂಸ್ ಮಾಡ್ತಾರೆ. ನಾವಿಲ್ಲಿ ಗೋಧಿ ಹಸಿಟ್ಟು ಪ್ಲಸ್ ಮೈದಾ ಹಸಿಟ್ಟು ಎರಡು ಯೂಸ್ ಮಾಡಿಕೊಂಡು ಡೋನ ಮಾಡ್ಕೊತಿದ್ದೀವಿ. ಸೊ ಇದರಲ್ಲೇ ಸ್ವಲ್ಪ ಸಾಲ್ಟ್ ಕೂಡ ನಾವು ಹಾಕ್ಕೋಬೇಕಾಗುತ್ತೆ. ಆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಅದು ಚಪಾತಿ ಡೋ ಥರ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ದಂಗೆ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಡೋ ಕೂಡ ಅಷ್ಟೇ, ತುಂಬ ಸಾಫ್ಟಾಗಿ ಕೂಡ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಹಾರ್ಡಾಗಿ ಹಿಡಿದ್ರಿ, ಬಿಕಾಸ್ ರೆಸ್ಟ್ ಮಾಡೋಕ್ಕೆ ಬಿಡ್ತೀವಲ್ಲ ಸಾಫ್ಟ್ ಆಗಿಬಿಡುತ್ತೆ. ರೆಡಿ ಮಾಡಿರೋ ಡೋನ ನಾವು 10 to 15 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ಆ 10 to 15 ಮಿನಿಟ್ಸಲ್ಲಿ ನಾವು ಕರ್ಜಿಕಾಯಿ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಫಸ್ಟು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು, ಲೈಕ್ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಆಯಿಲು ಏನೂ ಹಾಕ್ಕೋಬಾರ್ದು, ಡ್ರೈ ಆಗಿ ನಾವು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ, ಬಿಕಾಸ್ ಬೇಗನೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಕಡಲೆ ಬೀಜನ ರೋಸ್ಟ್ ಮಾಡಿಕೊಂಡು ಅದನ್ನು ಸೈಡ್ಗೆ ಇಟ್ಬಿಡಬೇಕು. ಸೊ ಈಗ ನಾವು ಬೆಲ್ಲ ತಗೊಂಡು ಅದನ್ನು ಕಟ್ ಮಾಡ್ಕೊತೀವಿ, ಬಿಕಾಸ್ ಅದು ಹಾಗೆ ಹಾಕೋಕ್ಕಾಗಲ್ಲ ಗ್ರೈಂಡರಲ್ಲಿ. ಸೊ ಈ ಥರ ನಾವು ಅದನ್ನು ನೈಫಲ್ಲಿ ಕಟ್ ಮಾಡ್ಕೊತಿದ್ದೀವಿ. ಸೊ ಬೆಲ್ಲನ ನಾವು ಈ ಥರ ಮಾಡ್ಕೋಬೇಕು, ಬಿಕಾಸ್ ಗ್ರೈಂಡ್ ಮಾಡೋಕ್ಕೂ ಈಸಿ ಆಗುತ್ತೆ. ಬೆಲ್ಲ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಉರಿಗಡಲೆ ಕೂಡ ಬೇಕು, ಅದನ್ನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಕಡಲೆ ಬೀಜ ರೋಸ್ಟ್ ಮಾಡಿ ಇಟ್ಕೊಂಡಿರೋದು, ಆಮೇಲೆ 10 ಇಲಾಚಿ. ಮಿಕ್ಸಿ ಜಾರಲ್ಲಿ ಉರಿಗಡಲೆ, ರೋಸ್ಟ್ ಮಾಡಿಟ್ಕೊಂಡಿರೋ ಕಡಲೆ ಬೀಜ, ಇಲಾಚಿ, ಲಾಸ್ಟಲ್ಲಿ ಬೆಲ್ಲ ಹಾಕ್ಕೊಂಡು ಎಲ್ಲ ಗ್ರೈಂಡ್ ಮಾಡ್ಕೋಬೇಕು. ಸೊ ನಾವು ಕರ್ಜಿಕಾಯಲ್ಲಿ ಹಾಕೋ ಸ್ಟಫಿಂಗ್ಸು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾವು ರೆಡಿ ಮಾಡ್ಕೊಂಡಿರೋದನ್ನ ಈ ಥರ ನಾವು ಪೂರಿಗೆ ರೆಡಿ ಮಾಡ್ಕೊತೀವಲ್ಲ, ಆ ಥರ ಚಿಕ್ಕ ಚಿಕ್ಕದಾಗಿ ಬೌಲ್ಸ್ ಥರ ಮಾಡ್ಕೋಬೇಕು. ಪೂರಿಗೆ ಹೇಗೆ ನಾವು ರುದ್ಕೊಳ್ತೀವಿ ಆ ಥರ ನಾವು ಇದನ್ನು ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ. ಕರ್ಜಿಕಾಯಿ ಮೌಲ್ಡ್ ಬರುತ್ತಲ್ವ, ಅದನ್ನು ತಗೊಂಡು ಸೈಡಿಗೆ ಫಸ್ಟ್ ಆಯಿಲ್ ಹಚ್ಕೋಬೇಕು, ಅದು ಸ್ಟಿಕ್ ಆಗದಿರ ಇರೋಕ್ಕೆ. ಆಮೇಲೆ ನಾವು ರೋಲ್ ಮಾಡಿ ಇಟ್ಕೊಂಡಿರ್ತೀವ ಪೂರಿ ಸೈಜಲ್ಲಿ, ಅದನ್ನ ತೆಗೆದು ಅದ್ರ ಮೇಲೆ ಇಟ್ಬಿಟ್ಟು ನಾವು ಸ್ಟಫಿಂಗ್ನ ರೆಡಿ ಮಾಡಿರ್ತೀವಲ್ಲ, ಆ ಸ್ಟಫಿಂಗ್ನ ಒಳಗಡೆ ತುಂಬಿಸ್ಬಿಟ್ಟು ಇದನ್ನು ಪ್ರೆಸ್ ಮಾಡಬೇಕು. ತುಂಬ ಜೋರಾಗಿ ಕೂಡ ಪ್ರೆಸ್ ಮಾಡಬಾರ್ದು. ಸೈಡಲ್ಲಿರುವ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ಈ ಥರ ಕಾಣಿಸುತ್ತೆ. ಸೊ ಈ ಥರ ರೆಡಿ ಮಾಡಿಕೊಂಡು ಇಟ್ಕೊಂಡು
ಸೊ ಈಗ ಆಯಿಲ್ನ ಬಿಸಿ ಮಾಡಿಕೊಂಡು ಅದರಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಕರ್ಜಿಕಾಯಿನ ಅದರೊಳಗಡೆ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಸೊ ಒಳಗಡೆ ಕೂಡ ಬೇಯುತ್ತೆ, ಆಚೆ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈ ಥರ ಕ್ರಿಸ್ಪಿಯಾಗಿ ಕರ್ಜಿಕಾಯಿ ನೀವು ಮನೇಲಿ ತುಂಬ ಲೆಸ್ ಕ್ವಾಂಟಿಟಿಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು. ಎಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ವಿತ್ ವೆರಿ ಲೆಸ್ ಇಂಗ್ರೀಡಿಯೆಂಟ್ಸ್, ಆಮೇಲೆ ಬೇಗ ಸಿಗುವಂಥ ಒಂದು ಇಂಗ್ರೀಡಿಯೆಂಟ್ಸಿಂದ ನಾವು ಮನೇಲೇ ಹೇಗೆ ಕರ್ಜಿಕಾಯಿನ ಮಾಡ್ಕೋಬೋದು ಅಂತ ನಿಮಗೆ ತೋರಿಸಿದ್ದೀವಿ. ಸೊ ಇದು ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ನಾವು ತುಂಬ ಜಾಸ್ತಿಯಾಗಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ವಿ, ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆಯಾಗಿ ಟ್ರೈ ಮಾಡಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಅಂತ. ಈ ಕುಕಿಂಗ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Subscribe our channel Wanderlust Bites.